ಇನ್ನು ನೇರವಾಗಿ ನಾವು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಹೋಗೋಣ. ಚಿಕ್ಕೋಡಿ ಈ ಬಾರಿ ರಾಜಕೀಯವಾಗಿ ಸಿಕ್ಕಾಪಟ್ಟೆ ಸದ್ದು ಮಾಡಿದಂತ ಕ್ಷೇತ್ರ. ಬಿಕಾಸ್ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಅಲ್ಲಿ ಟಿಕೆಟ್ ಸಿಗುತ್ತೆ, ಗೆಲ್ತಾರಾ ಇಲ್ವಾ ಅನ್ನೋ ಒಂದು ಚರ್ಚೆ ಶುರುವಾಗುತ್ತೆ. ಜೊತೆಗೆ ಅವರು ಗೆದ್ದಿದ್ದಾರೆ, ಅವರಿಗೆ ಏನು ಪ್ಲಸ್ ಆಯಿತು, ಅವರ ಅಪೋಸಿಟ್ ಕ್ಯಾಂಡಿಡೇಟ್ಗೆ ಏನು ಮೈನಸ್ ಆಯಿತು ಗಮನಿಸ್ತಾ ಹೋಗೋಣ. ಪುತ್ರಿಯನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ ಸತೀಶ್ ಜಾರಕಿಹೊಳಿ ಚಾಣಕ್ಯ ನೀತಿ ಸಕ್ಸಸ್ ಆಗಿದೆ. ಎಕ್ಸಾಕ್ಟ್ಲಿ ಹೌದು. ಪುತ್ರಿಗಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರರನ್ನ ಸತೀಶ್ ಜಾರಕಿಹೊಳಿ ಓಲೈಸಿಕೊಂಡ್ರು. ಚಿಕ್ಕೋಡಿಗೆ ತೆಗೆದುಕೊಂಡು ಬಿಟ್ಟಿದಾರಲ್ಲ ಮಗಳಿಗೆ ಟಿಕೆಟ್, ಹೇಗೆ ಸಾಧ್ಯ? ಬೆಳಗಾವಿಯಲ್ಲಿ ಜಾರಕಿಹೊಳಿ ಕುಟುಂಬದ ಪಾರುಪತ್ಯ ಇದೆ. ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಬೆಳಗಾವಿಯಿಂದಾನೇ ಟಿಕೆಟ್ ಕೇಳ್ತಾರೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಆದರೆ ಬೆಳಗಾವಿ ಟಿಕೆಟ್ ಪಡೆಯುವಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಯಶಸ್ವಿ ಆಗ್ತಾರೆ. ಹಾಗಾಗಿನೇ ಜಾರಕಿಹೊಳಿ ಅವರ ಪುತ್ರಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಸಿಗುತ್ತೆ. ಆದರೆ ಇಲ್ಲಿ ಗೆಲ್ಲಿಸಿಕೊಂಡು ಬಂದಿದ್ದಾರೆ ತಮ್ಮ ಪುತ್ರಿ ಪ್ರಿಯಾಂಕಾ ಅವರನ್ನ. 8 ವಿಧಾನಸಭೆಯ ಚಿಕ್ಕೋಡಿ ಕ್ಷೇತ್ರದಲ್ಲಿ ಬರೋಬ್ಬರಿ 5 ಕಾಂಗ್ರೆಸ್ನ ಶಾಸಕರಿದ್ದಾರೆ. ಇದು ಕೂಡ ಒಂದು ಪ್ಲಸ್ ಆಗುತ್ತೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ. 5 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಹಾಗಾಗಿನೇ ಅವರೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ. ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆಯಲ್ಲಿ ಗೆಲುವು ಸಾಧಿಸುವುದಕ್ಕೆ ಈಸಿ ಆಯಿತು. ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಲಿಂಗಾಯತ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲೂ ಇದ್ರು. ಎಲ್ಲ ಜಾತಿ ಧರ್ಮದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಸಚಿವ ಜಾರಕಿಹೊಳಿ ಅವರ ರಣತಂತ್ರವೇ ಇವತ್ತು ಪ್ರಿಯಾಂಕಾ ಅವರ ಗೆಲುವಿಗೆ ಬುನಾದಿ ಆಯಿತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ವಿಶ್ವಾಸಕ್ಕೆ ತೆಗೆದುಕೊಂಡ ಸಚಿವ ಜಾರಕಿಹೊಳಿ ಅವರು ಎಲ್ರಿಗೂ ಕೂಡ ಭರವಸೆಯನ್ನ ಕೊಡ್ತಾರೆ. ಎಲ್ಲ ಜಾತಿ ಸಮುದಾಯ ಧರ್ಮಗಳಿಗೆ ನಾನು ಇದ್ದೀನಿ, ಮುಂದಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನ ನೀಡ್ತೀನಿ ಅಂತ ಹೇಳಿ ಭರವಸೆಯನ್ನ ಕೊಡ್ತಾರೆ, ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ. ಎಲ್ಲವೂ ಓಟ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನು ಪುತ್ರಿ ಗೆಲುವಿಗಾಗಿ ತೆರೆಮರೆಯಲ್ಲಿ ಜಾರಕಿಹೊಳಿ ಸಹೋದರರು ಒಂದಾಗಿದ್ರು. ಎಕ್ಸಾಕ್ಟ್ಲಿ ಹೌದು. ಬೆಳಗಾವಿ ಅಂದ್ರೆ ಜಾರಕಿಹೊಳಿ ಫ್ಯಾಮಿಲಿ ಅಂದ್ರೆ ಬೆಳಗಾವಿ. ಅಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರಿದೆ ಆ ಕುಟುಂಬದ್ದು ಆ ಉತ್ತರ ಕರ್ನಾಟಕ ಭಾಗದಲ್ಲಿ. ಹಾಗಾಗಿನೇ ಅವರ ನಡುವೆ ರಾಜಕೀಯವಾಗಿ ಏನೇ ವೈಮನಸ್ಸಿರಬಹುದು, ಆದರೆ ಕುಟುಂಬ ಅಂತ ಬಂದಂತಹ ಸಂದರ್ಭದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಯಾವಾಗಲೂ ಕೂಡ ಒಂದಾಗಿರ್ತಾರೆ. ಅದು ಇತಿಹಾಸವೂ ಕೂಡ ಇದೆ. ಏನೇ ಆಗಲಿ, ರಾಜಕೀಯವಾಗಿ ಅವರ ನಡುವೆ ಬೆರುಕು ಏನೇ ಇರಲಿ, ಕುಟುಂಬ ಅಂತ ಬಂದಂತಹ ಸಂದರ್ಭದಲ್ಲಿ, ಕುಟುಂಬಕ್ಕೆ ಸವಾಲಿದೆ ಅಂತ ಬಂದಂತಹ ಸಂದರ್ಭದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಎಲ್ಲರೂ ಒಗ್ಗಟ್ಟಾಗಿ ನಿಲ್ತಾರೆ. ಈಗ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಯಲ್ಲಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನಲ್ಲಿದ್ದಾರೆ. ಆದರೆ ಪುತ್ರಿಯ ಗೆಲುವು ಬೇಕಾಗಿದ್ದು ಆ ಕುಟುಂಬಕ್ಕೆ. ಹಾಗಾಗಿ ರಮೇಶ್ ಜಾರಕಿಹೊಳಿ ಅವರು ಕೂಡ ತೆರೆಮರೆಯಲ್ಲಿ ಬಹಳ ಹೆಲ್ಪ್ ಮಾಡಿದ್ದಾರೆ ಚಿಕ್ಕೋಡಿಯಲ್ಲಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುವಂತೆ ಬಿಜೆಪಿಯ ಕೆಲ ನಾಯಕರಿಗೆ ರಮೇಶ್ ಜಾರಕಿಹೊಳಿ ಸೂಚನೆಯನ್ನ ಕೊಟ್ಟಿದ್ರಂತೆ. ನೋಡಿ ಹೆಂಗಿದೆ ಪರಿಸ್ಥಿತಿ ಅಂತ. ಅಂದ್ರೆ ಬಿಜೆಪಿಯಲ್ಲೇ ಇರಬಹುದು ರಮೇಶ್ ಜಾರಕಿಹೊಳಿ, ಆದ್ರೆ ಪುತ್ರಿ ಅಲ್ವಾ, ತಮ್ಮನ ಮಗಳಲ್ವಾ, ಹಾಗಾಗಿನೇ ಆಕೆಯ ಗೆಲುವು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಬಿಜೆಪಿ ಕ್ಯಾಂಡಿಡೇಟ್ ಸೋತರೂ ಪರವಾಗಿಲ್ಲ, ತಮ್ಮ ಕುಟುಂಬದ ಕುಡಿ ಗೆಲ್ಲಬೇಕು ಅನ್ನೋದು ರಮೇಶ್ ಜಾರಕಿಹೊಳಿ ಅವರ ಮನಸ್ಸಿನಲ್ಲಿತ್ತು. ಹಾಗಾಗಿ ಅಲ್ಲಿದ್ದಂಥ ಶಾಸಕರಿಗೆ, ಬಿಜೆಪಿ ಶಾಸಕರಿಗೆ, ಅಲ್ಲಿರುವಂಥ ಬಿಜೆಪಿಯ ಸ್ಥಳೀಯ ಮುಖಂಡರಿಗೆ ಕರೆಯನ್ನ ಕೊಡ್ತಾರೆ, ನಮ್ಮ ಮಗಳಿಗೆ ನಿಮ್ಮ ಬೆಂಬಲ ಬೇಕು ಅಂತ ಹೇಳಿ. ಅದರಂತೆ ಎಲ್ಲವೂ ಕೂಡ ವರ್ಕೌಟ್ ಆಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ. ಅತಿಯಾದ ಆತ್ಮವಿಶ್ವಾಸದಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಸೋಲ್ತಾರೆ. ನಾವೆಲ್ಲ ಅನ್ಕೊಂಡೇ ಇರಲಿಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಯಲ್ಲಿ ಕೇವಲ 27 ವರ್ಷದ ಪ್ರಿಯಾಂಕಾ ಜಾರಕಿಹೊಳಿ, ಮತ್ತೊಂದು ಕಡೆ ಅನುಭವಿ ಪಟು ಅಣ್ಣಾ ಸಾಹೇಬ್ ಜೊಲ್ಲೆ. ಅಣ್ಣಾ ಸಾಹೇಬ್ ಕೂಡ ರಾಜಕೀಯವಾಗಿ ಹೊಸಬರಲ್ಲ, ಬಹಳ ಅನುಭವ ಇದೆ, ಸಂಸದರಾಗಿದ್ದವಂಥವರು, ಬಹಳ ತಂತ್ರಗಾರಿಕೆಯನ್ನ ಮಾಡ್ತಾರೆ. ಹಾಗಾಗಿ ಜಾರಕಿಹೊಳಿ ಕುಟುಂಬದ ಆಟ ಅಲ್ಲಿ ನಡೆಯೋದಿಲ್ಲ ಅಂತ ಅನ್ಕೊಂಡಿದ್ವಿ. ಆದರೆ ಅವರ ಆತ್ಮವಿಶ್ವಾಸವೇ, ಅವರ ಅತಿಯಾದಂಥ ಆತ್ಮವಿಶ್ವಾಸವೇ ಅವರ ಸೋಲಿಗೆ ಕಾರಣ ಆಯಿತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೇಳದೆ ಕೇವಲ ಮೋದಿ ಮಂತ್ರ ಜಪಿಸಿ ಸೋತಿದ್ದಾರೆ ಜೊಲ್ಲೆ. ಪ್ರಮುಖವಾಗಿ ಸ್ಥಳೀಯ ಜನ ಏನ್ ನೋಡ್ತಾರೆ? ಅಭಿವೃದ್ಧಿ ನೋಡ್ತಾರೆ. ಯಾವಾಗಲೂ ಮೋದಿ ಮುಖ ನೋಡ್ಕೊಂಡು ಓಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಅಭಿವೃದ್ಧಿಯನ್ನ ಏನು ಮಾಡಿದ್ದೀನಿ, ಎಷ್ಟು ಮಾಡಿದ್ದೀನಿ ಅಂತ ಇವರು ಹೇಳಲೇ ಇಲ್ಲ. ಮಾಡಿದ್ರೆ ತಾನೇ ಹೇಳೋದಕ್ಕೆ, ಅದೊಂದು ಬಿಡಿ, ನಾವು ಮಾತಾಡೋಕ್ಕಾಗಲ್ಲ ಈ ಕ್ಷಣಕ್ಕೆ. ಅಭಿವೃದ್ಧಿ ಮಾಡಿದ್ದೀನಿ ಅಂತ ಮತ ಕೇಳಿದ್ರೆ ಎಲ್ಲೊಂದು ಕಡೆ ಗೆಲ್ತಾ ಇದ್ರೇನು,
ಕೇವಲ ಮೋದಿ 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 ಅಂತ ಹೇಳ್ಕೊಂಡು ಓಡಾಡ್ಕೊಂಡು ಪ್ರಚಾರವನ್ನ ಮಾಡ್ತಾರೆ. ಹೀಗಾಗಿ ಸೋಲ್ತಾರೆ. ಇದು ಕೂಡ ಒಂದು ಸೋಲಿಗೆ ಕಾರಣ. ಇನ್ನು ಶಶಿಕಲಾ ಜೊಲ್ಲೆ ಕ್ಷೇತ್ರದಲ್ಲೇ ಕಾಂಗ್ರೆಸ್ನ ಪ್ರಿಯಾಂಕಾಗೆ ಅತಿ ಹೆಚ್ಚಿನ ಲೀಡ್ ಸಿಕ್ಕಿದೆ. ಶಶಿಕಲಾ ಜೊಲ್ಲೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪತ್ನಿ, ಅವರು ಶಾಸಕಿ. ಈಗ ಅವರ ಕ್ಷೇತ್ರದಲ್ಲೇ ಪ್ರಿಯಾಂಕಾ ಜಾರಕಿಹೊಳಿಗೆ ಅತಿ ಹೆಚ್ಚಿನ ಲೀಡ್ ಸಿಕ್ಕಿದೆ. ಜಸ್ಟ್ ಇಮ್ಯಾಜಿನ್. ಹಾಗಾಗಿ ರಾಜಕೀಯದಲ್ಲಿ ಏನು ಬೇಕಾದರೂ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಂತೂ ಇಂತೂ ಚಿಕ್ಕೋಡಿಯನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ ಕಾಂಗ್ರೆಸ್ ನಾಯಕರು ಯಶಸ್ವಿಯಾಗಿದ್ದಾರೆ. ತಮ್ಮ ಪುತ್ರಿಯ ಗೆಲುವಿಗಾಗಿ ಸತೀಶ್ ಜಾರಕಿಹೊಳಿ, ಸ್ವತಃ ಜಾರಕಿಹೊಳಿ ಕುಟುಂಬ ಬಹಳಷ್ಟು ರಣತಂತ್ರಗಾರಿಕೆಯನ್ನ ಮಾಡಿ ಗೆಲ್ಲಿಸಿಕೊಂಡು ಬಂದಿದ್ದಾರೆ. ಫೈನಲಿ ಚಿಕ್ಕೋಡಿ ಈ ಬಾರಿ ಕಾಂಗ್ರೆಸ್ ತೆಕ್ಕೆಗೆ ಹೋಗಿದೆ.